ಜನ ಹೋಗಿದೆ ಸರ್. ಒಬ್ಬ ಸಾತ್ಬೇಕು ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಪುನೀತ್ ಅಂತ ಹೇಳ್ಬಿಟ್ಟು ಪುನೀತ್ ಬಂದು ಮನೆ ಹತ್ರ ಬಂದು ಕರ್ಕೊಂಡು ಹೋದ ಸರ್ ನನ್ನ ಮಗನ. ಬಾರ ಹೋಗೋಣ ಟೈಮ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಿಂಗಾಯ್ತು ಸರ್. ನನ್ನ ಮಗನ ಕಳಿಸಿತ್ತು ನೋಡಿ ಸರ್. ಒಬ್ಬನೇ ಮಗ ಸರ್ ಇರೋದು. ಎಷ್ಟೋ ಕನಸುಗಳು ಓದ್ಕೊಂಡಿದೆ ಸರ್ ಅವ್ರ ಮಗಿರೇನು ಎಲ್ಲ ಕನಸು ಹೋಯ್ತು ಸರ್. ಮಕ್ಕಳು ಎಜುಕೇಶನ್ ಚೆನ್ನಾಗಿ ಓದಿಸ್ಬೇಕು ಅಂತ ಹೋಗಿರೋ ಸರ್. ನಾವೆಲ್ಲ 22 ವರ್ಷ ಆಯ್ತು ಸರ್ ಬೆಂಗಳೂರಿಗೆ ಹೋಗಿ. ಸರ್ ಚೆನ್ನಾಗಿದೆ ಸರ್. SLC ಡಿಸ್ಟಿಂಕ್ಷನ್ ಬಂದಿದೆ ಸರ್. SLC ಸೆಕೆಂಡ್ ಪಿ 82% ಬಂದಿದೆ ಸರ್. ಚೆನ್ನಾಗಿ ಓದ್ತಾ ಇದೆ ಸರ್. ಎಜುಕೇಶನ್ ಚೆನ್ನಾಗಿದೆ ಸರ್. ತುಂಬ ಒಳ್ಳೆ ಹುಡುಗ ಸರ್. ಕೆಟ್ಟ ಹ್ಯಾಬಿಟ್ಸ್ ಏನೂ ಇಲ್ಲ. ಬರೀ ಫ್ರೆಂಡ್ಗಳ ಜೊತೆ ಹೋಗೋದು ಅಷ್ಟೇ ಸರ್. ಒಂದು ಸರ್ ಅವ್ನು BBA ಮಾಡಿಬಿಟ್ಟು ಒಂದು ಇದು ಫೈನಾನ್ಸಿಯಲ್ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಾಫ್ಟ್ವೇರ್ ಕಂಪ್ನಿಗಳು ಯಾವ್ದಾದ್ರು ಫಾರಿನ್ ಕಂಪ್ನಿಗೆ ಬರ್ತದೆ ಚೆನ್ನಾಗಿ ತಿಂಗಳಪ್ಪ ಅಂತ. ಇನ್ನು 2 ವರ್ಷ ಓದಪ್ಪ ನೀನು, ಆಮೇಲೆ ಬೇಕಾದ್ರೆ ನೀನು ಓದಿದ್ವಿ ಅಂತ ಹೇಳಿದೆ. ನೆನ್ನೆ ತಾನೇ ಹೇಳ್ದೆ, ಇಲ್ಲ ಕಣಪ್ಪ ನೆಕ್ಸ್ಟ್ ವಾರ ಆಯ್ತು ಕಣಪ್ಪ ಫೀಸ್ ಕಟ್ಟಬೇಕು ಅಂತ. ಫೀಸ್ ಕಟ್ತೀನಿ ಮಗನೇ, ಹೋಗಿ ಊರಿಗೆ ಹೋಗಿ ಎತ್ಕೊಂಡ್ಬರ್ತೀನಿ. ಅವ್ರ ಅಕೌಂಟಲ್ಲಿ ದುಡ್ಡು ಐತೆ ಎತ್ಕೊಂಬಂದು ಫೀಸ್ ಕಟ್ತೀನಿ, ನೀನು ಹೋಗಿ ಮುಂದಿನ ವಾರದಿಂದ ಅಂತ ಹೇಳಿದೆ. ಹೌದು ಸರ್. ಮೊನ್ನೆ ಫುಲ್ ಎಲ್ಲ ತಕ್ಕ ಒಂದು ಗಂಟೆ ಮ್ಯಾಚ್ ನೋಡೋದು ಸರ್ ಕೂತ್ಕೊಂಡು ಮನೇಲಿ ಟಿವಿಲಿ. ಫುಲ್ ಖುಷಿಯಾಗಿದೆ. ಟಿವಿ ಮ್ಯಾಚ್ ಅದು ಇಂಟ್ರೆಸ್ಟ್ ಇಲ್ಲ ಸರ್. ನಾನು ಮಲ್ಕೊಂಡಿದ್ದೆ. ಅವನಿಗೋಸ್ಕರ ಅವನು ಎದ್ದವರಲ್ಲ ಅಂತ ಒಂದು ಕೂಗ್ ಕಟ್ತಾ ಇದ್ದಿಲ್ಲ, ಎಲ್ಲ ಮಾಡ್ತಿದ್ದಿಲ್ಲ ಅಂತ ನಾನು ನೋಡ್ತಿದ್ದೆ ಸರ್. ಸರ್ ನಮ್ಮ ಪಾನಿಪುರಿ ಅಂಗಡಿ ಸರ್. ನಾವು ಬಿಸ್ನೆಸ್ ಎಳ್ಳಗಡೆ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಿರೋದು ಸರ್. ನಾವು ಕನಸು ಕಟ್ಕೊಂಡು ಮಗ ಚೆನ್ನಾಗಿ ಹೋದ್ರೆ ಮಗಂಗೇನೋ ಒಂದು ಲೈಫ್ ಚೆನ್ನಾಗಿ ಆಗುತ್ತೆ ಅಂತ ನಾವು ಮಾಡೋದು ಸರ್. ಇವ್ ಮಗ ನಾವಿಲ್ಲ ಸರ್. ನಾವು ಯಾರು ಸರ್ ಬದುಕ್ಬೇಕು ಸರ್? ನಾವು ಯಾರು ಕಾರಣ ಅಂತ ಹೇಳಿ ಸರ್. ಯಾರು ಕಾರಣ ಅಂತ ಹೇಳಕ್ಕಾಗಲ್ಲ ಸರ್. ಸರ್ಕಾರದ ನಿರ್ಲಕ್ಷ್ಯ ಸರ್. ನನ್ನ ಮಗನ ಏನಾರು ಮುಂಜಾಗ್ರತೆ ಕ್ರಮ ತಗೊಂಡೋಗಿ ಹಿಂಗೆ ಆಗ್ಬಿಡುತ್ತೆ ಸರ್. ನನ್ನ ಮಗ ಅಲ್ಲ ಸರ್. ಅಲ್ಲಿ ಸತ್ತಿರೋರ್ಗಿಂತ ಎಷ್ಟು ನೋವಿರ್ಬೇಕು ಸರ್. 9 ಜನ 10 ಜನ ಸತ್ತೋಗಿದಾರಲ್ಲ, ಅವ್ರಿಗೆಲ್ಲ ಎಷ್ಟು ನೋವಿರ್ಬೇಕು ಸರ್. ಅವರೆಲ್ಲ ಎಲ್ಲಿ ಹೋಗ್ಬೇಕು ಸರ್? ಮುನ್ನೆಚ್ಚರಿಕೆ ತಗೋಬೇಕ ಸರ್ ಇವ್ರು ಮೊದಲೇ. ಈಗ ನನ್ನ ಮಗನ ಯಾರು ಸರ್ ತಂದು ಕೊಡ್ತಾರೆ? ನನ್ನ ಮಗನ ತಂದು ಕೊಡ್ತಾರೆ ಸರ್. ಅವ್ರು ಕೋಟೆ ಕೊಟ್ಟು ನನ್ನ ಮಗ ಬರ್ತಾನೆ ಸರ್. ಯಾರು ಗೌರ್ಮೆಂಟ್ ಅವ್ರು ಬಂದು ಮಾತಾಡ್ಸಿದ್ರ ನಿಮ್ಮನ್ನ? ಏನಾದ್ರು ವಿಚಾರಿಸಿದ್ರ? ಯಾರು ಬಂದಿಲ್ವಾ? ಶಾಸಕರು ಬಂದಿದ್ರು ಸರ್. ಇಲ್ಲಿ ಶಾಸಕರು ಬಂದಿರೋ ಅವ್ರು ಬಂದಿದ್ರು. ಅವರೇ ನಮ್ಮಲ್ಲಿ ಎಲ್ಲ ಕಳಿಸ್ಕೊಟ್ರು. ಅವ್ರನ್ನ ಅವ್ರು ಇದು ಮಾಡಿ ಆಂಬುಲೆನ್ಸ್ ಎಲ್ಲ ಅವರೇ ಪೂರ್ತಿ ಇದು ಮಾಡಿ ಕಳಿಸ್ಕೊಟ್ರು. ಪೂರ್ತಿ ಜಲ್ದಿ ಕಳಿಸಿ ಅಂತ ಹೇಳ್ಬಿಟ್ಟು ಅವ್ರು ಇದು ಮಾಡ್ರೆ ರೆಫೈರ್ ಮಾಡಿ ಕಳಿಸ್ಕೊಟ್ರು ಸರ್. 2 ಗಂಟೆಗೆ ನಾವು ಇಲ್ಲಿಗೆ ಬಂದ ಸರ್. ಈಗ ಪರಿಹಾರ ಅಂತ ಹೇಳಿ ಹಣ ಕೊಡ್ತಾ ಇದ್ದಾರೆ ಸರ್. ಹಣ ಬೇಕು ನಾನೇ ಕೊಡ್ತೀನಿ ಸರ್. ನನ್ನ ಮಗನ ತಂದ್ಕೊಳ್ಳಿ ಸರ್. ಬೇಕು ನಾನೇ 50 ಲಕ್ಷ ಕೊಡ್ತೀನಿ ಸರ್. ಇರೋದೆಲ್ಲ ಮಾರ ಕೊಡ್ತೀನಿ. ಈಗ ನನ್ನ ಮಗನ ತಂದು ಕೊಡ್ತಾರೆ ಸರ್. ಅವನು ಮಗನ ತಂದು ಕೊಡ್ತಾರೆ ಸರ್. ನಾನೇ 50 ಲಕ್ಷ ಕೊಡ್ತೀನಿ ಸರ್. ನನ್ನ ಇರೋದು ಏನು ನಾನು ಎಲ್ಲ ಇರೋದೆಲ್ಲ ಮಾರ ಕೊಡ್ತೀನಿ ಸರ್. ನನ್ನ ಮಗನ ಕೊಡ್ತೀನಿ ಸರ್. ಸಾಕು ನನಗೆ. ನನ್ನ ಮಗ ಒಬ್ಬ ಸಾಕು ಸರ್. ಒಬ್ಬನೇ ಮಗ ಸರ್ ನನಗೆ ಇದ್ದಿದ್ದು. ನನ್ನ ಮಗ ಒಬ್ಬನೇ ಸರ್. ನನಗೆ 2 ವರ್ಷ ಬರೋದು ನನಗೂ ಬೆನ್ನೆಲುಬು ಆಗ್ತಾರೆ ಅಂತ ಭಾಳ ಆಸೆ ಪಟ್ಟಿದ್ದೆ ಸರ್ ನಾನು. ಇವಾಗ ನಾವೇ ಅವ್ನು ಕರೆ ಮಾಡೋಂಗಾಯ್ತು. ಅವ್ನು ನನ್ನ ಕರೆ ಮಾಡ್ಬೇಕಾಯ್ತು ಸರ್. ನಾನು ಅವ್ರು ಕರೆ ಮಾಡೋಂಗಾಯ್ತಿಲ್ಲ ಸರ್. ಏನು ಮಾಡೋದು ಸರ್? ಮಗಳಿದ್ದಲ್ಲ, ಮಗಳಿಗಾರ ಎಜುಕೇಶನ್ ಕೊಡ್ಬೇಕಲ್ಲ ಸರ್. ಅವಳಿಂದ ಅದು 6 ವರ್ಷ ಹೋಗ್ಬೇಕು. ಆಮೇಲೆ ಬಂದು ಇಲ್ಲೇ ಸೇರ್ಕೊಂಡ್ಬಿಡ್ತೀನಿ ಸರ್. ನಾನು ಊರು ಅಲ್ಲಿ ಬೆಂಗಳೂರು ಬೇಡ ಸರ್. ಊರು ಅವಳು ಎಜುಕೇಶನ್ ಆದ್ರೆ ಸಾಕು. ನಾನು ಬೆಂಗಳೂರು ಬಿಟ್ಬಿಟ್ಟು ಪೂರಿ ಮುಂದೆ ಸೇರ್ಕೊಂಡ್ಬಿಡ್ತೀನಿ ಸರ್. ಈ ಥರ ಮಾಡೋದು ನಮ್ಮ ಮಕ್ಕಳಲ್ಲ ಸರ್. ಬೇರೆ ಮಕ್ಳು ಎಲ್ಲರ ಮಕ್ಳು ಸರ್. ಅವ್ರವ್ರ ಮನೆ ಪರಿಸ್ಥಿತಿ ಅವ್ರಿಗೆ ಗೊತ್ತಿರ್ತದೆ ಸರ್. ಈಗ ನನಗಾಗಿರೋ ಪರಿಸ್ಥಿತಿ ಬೇರೆಯವ್ರಿಗಾಗಿರ್ತದೆ ಸರ್. ಈಗ ಸತ್ತಿರೋರ ಮನೆ ಪರಿಸ್ಥಿತಿ ಹೆಂಗಿದೆ ಯಾರಿಗೆ ಗೊತ್ತು ಸರ್. ಈಗ ಅವ್ರ ಮನೆಗೆ ಏನ ಮಾಡಿ ಮುಂಜಾಗ್ರತೆ ಕ್ರಮ ವಹಿಸ್ಬೇಕು ಸರ್. ಏನು ಇವತ್ತೇ ಮಾಡಬೇಕು ಅಂತ ಏನಿಲ್ಲ ಸರ್. ಒಂದು ವಾರ ಬಿಟ್ಟು ಮಾಡಿದ್ರು ಆಗಿರೋದು ಸರ್. ಕ್ರೌಡ್ ಎಲ್ಲ ಕಮ್ಮಿ ಆಗಿರೋದು, ಜನಸಂಖ್ಯೆನೂ ಕಮ್ಮಿ ಆಗಿರೋದು, ಅದ್ರ ಕ್ರೇಜ್ ಸ್ವಲ್ಪ ಕಮ್ಮಿ ಆಗಿರೋದು ಹೋಗೋದು. ಇವಾಗ ನನ್ನ ಮಗನ ಯಾರು ಸರ್ ತಂದು ಕೊಡ್ತಾರೆ ಸರ್? ಸರ್ಕಾರ ನಿರ್ಲಕ್ಷ್ಯ ಸರ್. ಇತ್ತು ಸರ್. ಅವನು ಹೇಳ್ದ ಸರ್. ಅದಕ್ಕೆ ಒಳ್ಳೆ ಕಾಲೇಜ್ ಸರ್. ಅವನು ಯಾರು ಕಾಲೇಜ್ ಹಾಕಿ ಇಲ್ಲೇ ಓದ್ತೀನಿ ಕಣಪ್ಪ ಅಂತ. ಪ್ರೆಸಿಡೆನ್ಸಿ ದೊಡ್ಡ ದೊಡ್ಡ ಸಾಹುಕಾರ ಮಕ್ಕಳು ಓದೋದು ಕಾಲೇಜ್ ಸರ್. ನನ್ನ ಮಗನ ಆಗ್ತದೆ ತಗೊಂಡೋಗಿ ಸಾಲ ಮಾಡಿ ತಗೊಂಡೋಗಿ ಹಾಕಿದೆ ಸರ್. ಇವಾಗ ಯಾರಿಗೆ ಸರ್ ಹೇಳೋದು ಸರ್? ನಾನು ಚೆನ್ನಾಗಿ ಓದ್ತಾ ಇದ್ದೆ ಸರ್. ಕಾಲೇಜಲ್ಲಿ ಚೆನ್ನಾಗಿ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ 2 ಆಗಿದ್ದು ಸರ್. ಈಗ ಸೆಕೆಂಡ್ ಇಯರ್ ಫಸ್ಟ್ ಸೆಮ್ ಈಗ ಸ್ಟಾರ್ಟ್ ಆಗಿದ್ದು ಸರ್. ನ್ಯಾಯ ಇನ್ನೆಲ್ಲಿ ಸಿಗುತ್ತೆ ಸರ್? ಮಗನೇ ಹೋದ್ಮೇಲೆ ನ್ಯಾಯ ಏನು ಸಿಗುತ್ತೆ ಸರ್? ನ್ಯಾಯದ ಮೇಲೆ ನಿರೀಕ್ಷೆ ಇಲ್ಲ ಸರ್ ನಮಗೆ. ಕಳ್ಕೊಂಬಿಟ್ಟ ಸರ್. ಇನ್ನೆಲ್ಲಿ ಬರ್ತಾನೆ ಸರ್? ಅವ್ರು ಏನು ಕೊಟ್ಟರು? 50 ಲಕ್ಷ ಕೋಟಿ ಕೊಟ್ಟರು ನನ್ನ ಮಗ ಬರ್ತಾನೆ ಸರ್. ಇವರು ರಾಜಕೀಯ ತೇವಲ್ಗೆ ಬಡವರ ಮಕ್ಕಳನ್ನ ಬಲಿ ಕೊಡ್ತಾ ಇದ್ದಾರೆ. ಯಾರಿಗೂ ಪಬ್ಲಿಕ್ ಮಾಡಿಲ್ಲ ಆ ತರ ಫಂಕ್ಷನ್. ನನ್ನ ಹೆಸರು ದೇವರಾಜ್ ಅಂತ ಸರ್.